ಲಘು ಗುರುಚರಿತ್ರೆ ಅಧ್ಯಾಯ 1 ಗುರುಮೂರ್ತಿಯ ದರ್ಶನ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ವಿಘ್ನೇಶ್ವರನೇ, ನಿನಗೆ ನಮಸ್ಕಾರವು. ಸರಸ್ವತೀ ದೇವಿಯೇ, ಮತಿ ಪ್ರಕಾಶ ಮಾಡಲು ನಿನಗೆ ಎನ್ನ ಹೃತ್ಪೂರ್ವಕ ಪ್ರಾರ್ಥನೆಯು. ಸೃಷ್ಟಿ, ಉತ್ಪತ್ತಿ, ಸ್ಥಿತಿ, ಲಯಗಳಿಗೆ ಕಾರಣರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಅನಂತ ಪ್ರಣಾಮಗಳು. ತ್ರಿಮೂರ್ತಿಗಳೇ ದತ್ತಾತ್ರೇಯ ಗುರುರೂಪದಿಂದ ಅವತರಿಸಿದರು. ಆ ದತ್ತಗುರುವಿಗೆ ವಂದನೆಗಳು. ಗುರುಚರಿತ್ರೆಯು ಕಾಮಧೇನುವಾಗಿರುತ್ತದೆ. ಅದನ್ನು ಕೇಳುವುದರಿಂದ ಮಹಾಜ್ಞಾನವಾಗುತ್ತದೆ. ಗುರುಗಳು ವಾಸ ಮಾಡಿದ ಗ್ರಾಮದ ಮಹಿಮೆಯು ಅಪಾರವಾಗಿರುತ್ತದೆ. ಸರ್ವರು ಅಲ್ಲಿಗೆ ಯಾತ್ರೆಗೆ ಹೋಗುವರು. ಅಲ್ಲಿ ನಿಂತು ಆರಾಧನೆ ಮಾಡುವವರಿಗೆ ಅವರ ಇಚ್ಛೆಗಳೆಲ್ಲ ಪೂರ್ಣವಾಗುವವು. ಅವರ ಮನೋಕಾಮನೆಗಳು ಫಲಿಸುವವು. ಬ್ರಹ್ಮ, ವಿಷ್ಣು, ಮಹೇಶ್ವರರು ದತ್ತಾತ್ರೇಯ ರೂಪದಿಂದ ಭೂಮಿಗೆ ಅವತರಿಸಿದರು. ಅವರೇ ಮುಂದೆ ಶ್ರೀಪಾದ ಶ್ರೀವಲ್ಲಭ ಅವತಾರವನ್ನು ಧಾರಣ ಮಾಡಿ ಕುರುವಪುರದಲ್ಲಿ, ಈಗಿನ ಕುರುಗಡ್ಡೆಯಲ್ಲಿ ವಾಸಿಸಿದರು. ಅವರು ಮುಂದೆ ಶ್ರೀ ನೃಸಿಂಹ ಸರಸ್ವತಿ ಯತಿಗಳಾದರು. ಔದುಂಬರ, ಭಿಲ್ಲವಡಿ, ನೃಸಿಂಹವಾಡಿ, ಗಾಣಗಾಪುರಗಳು ಅವರ ವಾಸಸ್ಥಾನಗಳಾದವು. ಸಾಖರೆ ಎಂಬ ಅಡ್ಡ ಹೆಸರಿನ ಸಾಯಂದೇವನು ಶ್ರೀ ಗುರುಗಳ ನಿಸ್ಸೀಮ ಭಕ್ತನಾದನು. ಅವನ ಮಗನು ನಾಗನಾಥನು. ಆ ನಾಗನಾಥನ ಮಗ ದೇವರಾಯನು. ದೇವರಾಯನ ಮಗನು ಗಂಗಾಧರನು. ಆ ಗಂಗಾಧರನ ಮಗ ಸರಸ್ವತಿ. ಈತನೇ ಸರಸ್ವತಿ ಗಂಗಾಧರನೆಂಬ ಹೆಸರಿನಿಂದ ಪ್ರಾಕೃತದಲ್ಲಿ ಬೇಡಿದ್ದನ್ನು ಕೊಡುವ ಕಾಮಧೇನುವಿಗೆ ಸಮಾನವಾದ ಶ್ರೀ ಗುರುಚರಿತ್ರೆಯನ್ನು ದತ್ತಪ್ರಸಾದದಿಂದ ರಚಿಸಿದನು. ಅದರ ಕನ್ನಡ ಅನುವಾದವನ್ನು ಸಾರರೂಪದಿಂದ ಇಲ್ಲಿ ವಿವರಿಸಲು ಯತ್ನಿಸಲಾಗಿದೆ. ಗುರುಗಳ ಹೆಸರು ನೃಸಿಂಹ ಸರಸ್ವತಿ, ಶಿಷ್ಯನ ಹೆಸರು ಸರಸ್ವತಿ. ಅದರಿಂದ ಗುರುಗಳು ಸಿದ್ಧ ರೂಪದಿಂದ ನಾಮಧಾರಕನಿಗೆ ಸರಸ್ವತಿಗೆ ಸಂಭಾಷಣೆಯ ರೂಪದಲ್ಲಿ ಹೇಳಿದ ಕಥೆಯಿದು. ನಾಮಧಾರಕ ಗುರುಭಕ್ತನೊಮ್ಮೆ ಬಹಳ ಕಷ್ಟ ನಷ್ಟಗಳಿಗೆ ಒಳಗಾಗಿ ದಿನಾಲೂ ಶ್ರೀ ಗುರುವಿನ ಧ್ಯಾನವನ್ನು ಮಾಡುತ್ತಿದ್ದನು. ಅವನು ಮನಸ್ಸಿನಲ್ಲಿ ವ್ಯಾಕುಲನಾಗಿ ಶ್ರೀ ಗುರು ದರ್ಶನಕ್ಕಾಗಿ ಗಾಣಗಾಪುರಕ್ಕೆ ಹೊರಟನು. ಆತನು ಗುರುಚರಣದಲ್ಲಿಯೇ ಚಿತ್ತವನ್ನಿರಿಸಿಕೊಂಡು ಹಸಿವೆ ನೀರಡಿಕೆಗಳನ್ನು ತೊರೆದು ನಿರ್ವಾಣ ಅಂತಃಕರಣದವನಾಗಿ ಮನಸ್ಸಿನಲ್ಲಿ ಶ್ರೀ ಗುರು ಸ್ಮರಣೆಯನ್ನು ಮಾಡುತ್ತಿದ್ದನು. ಈ ಹೊತ್ತು ಶ್ರೀ ಗುರುವಿನ ದರ್ಶನವನ್ನಾದರೂ ಪಡೆಯುವೆನು, ಇಲ್ಲವೇ ಈ ಜಡ ಶರೀರವನ್ನಾದರೂ ಗುರುಪಾದದಲ್ಲಿ ಅರ್ಪಿಸುವೆನು ಎಂದು ದೃಢ ಸಂಕಲ್ಪ ಮಾಡಿದ್ದನು. ಆತನು ಮನಸ್ಸಿನಲ್ಲಿ, ದೇವ ಕೃಪಾಸಾಗರ, ನೀನೇ ಎನಗೆ ಬಂಧು ಬಳಗ, ತಂದೆ ತಾಯಿ ಎಲ್ಲವೂ ನೀನೇ ಆಗಿರುವಿ. ತಾಯಿಯು ತನ್ನ ಮಗನನ್ನು ಎಂದಾದರೂ ತೊರೆದು ಜೀವಿಸುವಳೋ? ನೀನು ನನ್ನ ದೀನಾವಸ್ಥೆಯನ್ನು ಕಂಡು ಸುಮ್ಮನಿರುವೆಯಾ? ಅಂದ ಮೇಲೆ ನಿನಗೆ ಕೃಪಾಸಾಗರನೆಂದು ಏಕೆ ಕರೆಯಬೇಕು? ನೀನು ತ್ರೈಮೂರ್ತಿಯು, ದೇವತೆಗಳಿಗೆ ದಾತೃವು. ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರನ್ನು ಬೇಡಲಿ? ನೀನು ಜಗದ್ರಕ್ಷಕನು, ನಿನಗೆ ಸರ್ವಜ್ಞನೆಂದು ಕರೆಯುವರು. ಹೀಗಿದ್ದು ನಿನಗೆ ನನ್ನ ಮಾತು ಇನ್ನೂ ಕೇಳಿಸಲಿಲ್ಲವೇ? ನಿನ್ನ ಮನಸ್ಸಿನಲ್ಲಿ ಏನಾದರೂ ತೆಗೆದುಕೊಂಡು ಫಲ ಕೊಡಬೇಕೆಂದು ಇರುವುದೋ? ಹಾಗಿದ್ದರೆ ನಿನಗೆ ದಾತಾರ ಎಂಬ ನಾಮವು ನಿರರ್ಥಕವಾಗುವುದು. ಧ್ರುವನಿಗೆ ಶಾಶ್ವತ ಸುಖವನ್ನು ಕೊಟ್ಟು ಅವನು ನಿನಗೆ ಏನು ಕೊಟ್ಟನು? ಲಕ್ಷ್ಮಿಯು ನಿನ್ನ ಹತ್ತಿರದಲ್ಲಿಯೇ ಇರುವಳು. 14 ಲೋಕಗಳಿಗೆ ನೀನೇ ದಾತಾರನು. ಅಂದ ಮೇಲೆ ನೀನು ನನ್ನನ್ನು ಏನು ಬೇಡುವಿ? ನನ್ನಿಂದ ಸೇವೆ ತೆಗೆದುಕೊಂಡು ಕೊಡುವುದಾದರೆ ಅದು ನಿನ್ನ ದಾತೃತ್ವಕ್ಕೆ ಭೂಷಣವಲ್ಲ. ಮೇಘರಾಜನು ಕೆರೆ ಹೊಂಡಗಳಿಗೆ ನೀರು ಹನಿಸುವನು, ಆದರೆ ಅವು ಸಹ ಅವನಿಗೆ ಪ್ರತಿಯಾಗಿ ಏನನ್ನೂ ಕೊಡುವುದಿಲ್ಲ. ನೀನು ಜಗದ ತಾಯಿ ತಂದೆ. ನನ್ನ ಪರಿತಾಪಗಳ ಅರಿವು ನಿನಗುಂಟು. ಎಲೈ ಗುರುನಾಥನೇ, ನಮ್ಮ ವಂಶಜರೆಲ್ಲರೂ ನಿನ್ನ ಸೇವೆ ಮಾಡುತ್ತಾ ಬಂದಿದ್ದಾರೆ. ಆದರೆ ನಿನ್ನ ಚರಣ ಸೇವೆ ಮಾಡಬೇಕೆಂಬುದು ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಲೊಲ್ಲದು. ಋಷಿಕೇಶನೇ, ನನ್ನ ಮೇಲೆ ಯಾವ ಅಪರಾಧವನ್ನು ಹೊರಿಸಿ ನೀನು ನನಗೆ ದರ್ಶನ ಕೊಡಲೊಲ್ಲೆ? ಒಂದು ವೇಳೆ ತಾಯಿಯು ಸಿಟ್ಟಿಗೆದ್ದರೆ ಮಗನು ತಂದೆಯ ಕಡೆಗೆ ಹೋಗುವನು, ತಂದೆಯು ಸಿಟ್ಟಿಗೆದ್ದರೆ ತಾಯಿಯ ಕಡೆಗೆ ಹೋಗುವನು. ಈಗ ತಂದೆ ತಾಯಿಗಳು ನೀನೇ ಇರುವಿ. ನೀನು ತ್ರಯಮೂರ್ತಿಯ ಅವತಾರ, ತ್ರಿಲೋಕದ ಸ್ವಾಮಿ, ಪರಮದಯಾಳು. ನನ್ನ ಅನಂತ ಅಪರಾಧವನ್ನು ಮನ್ನಿಸಿ ನನಗೆ ದರ್ಶನ ಕೊಡು. ನಿನಗೆ
ಇನ್ನೂವರೆಗೂ ನನ್ನ ಮೇಲೆ ದಯೆ ಬರಲೊಲ್ಲದೆ ನನ್ನ ಕರುಣಾವಚನವನ್ನು ಕೇಳಲೊಲ್ಲೆ ಯಾಕೆ? ನೀನು ಸರ್ವವ್ಯಾಪಿ, ನನ್ನ ಮಾತು ನಿನ್ನ ಕಿವಿಯವರೆಗೆ ಬಂದು ಹೇಗೆ ಮುಟ್ಟಲಿಲ್ಲ? ನಿನ್ನನ್ನು ಸ್ತುತಿಸಲು ನನ್ನ ಶಕ್ತಿ ಸಾಲದು ಎಂದು ಮುಂತಾಗಿ ಬೇಡಿಕೊಂಡು ಮಾರ್ಗ ಕ್ರಮಿಸ ಹತ್ತಿದನು. ಆಗ ಕೃಪಾಳವಾದ ಗುರುನಾಥನು ಆತನ ಚಿತ್ತದಲ್ಲಿ ಪ್ರಕಟನಾದನು. ನಾಮಧಾರಕನು ಆನಂದಾಶ್ರುಗಳಿಂದ ಅವರ ಪಾದಗಳನ್ನು ತೊಳೆದನು. ತನ್ನ ಹೃದಯ ಮಂದಿರದಲ್ಲಿ ಶ್ರೀ ಗುರುಮೂರ್ತಿಯನ್ನು ಸ್ಥಾಪಿಸಿ ಷೋಡಶೋಪಚಾರಗಳಿಂದ ಪೂಜಿಸಿ ಆನಂದಭರಿತನಾದನು. ಶ್ರೀ ಗುರುದೇವ ದತ್ತ.